ಈ ವೇದಿಕೆಯ ಕೇಂದ್ರ ಬಿಂದುಗಳಾದಂಥ ಜಗದೀಶ್ ಸಾಹೇಬ್ರೆ ಹಾಗೂ ಕಟ್ಟಿಮನಿ ಸಾಹೇಬ್ರೆ, ಇವತ್ತಿನ ದಿವಸ ನಮ್ಮ ಜಗ್ಗಿ ಸರ್ ಹೇಳಿದ್ರು, ಅವ್ರಿಗೆ ಭಾಳ ಜಾಸ್ತಿ ಹೇಳೋ ಅವಶ್ಯಕತೆ. ಸಾಹೇಬ್ರು ಕಂಡಾಪಟ್ಟಿ ಒಳ್ಳೆಯವರು ಅಂದ್ರೆ ಭಾಳ ಒಳ್ಳೆಯವರು ಅಂತ ಹೇಳಿದ್ರು ಸಾಹೇಬ್ರು. ಯಾಕಂದ್ರೆ ಆ ಸನ್ಮಾನ ನೋಡ್ಬೇಕಂದ್ರೆ ಜಗದೀಶ್ ಸಾಹೇಬರು ಭಾಳಷ್ಟು ಇಲ್ಲಿ ಕೆಲಸ ಮಾಡ್ಯಾರ ಅಂತ ಭಾವಿಸ್ಬೇಕಾಗ್ತದೆ ನಾವು. ಮತ್ತು ಅದೇ ಥರ ಪ್ರತಿಯೊಬ್ಬರು ಅವರ ಸ್ಟಾಫ್ ಮಾತಾಡಿದವ್ರ ಬಗ್ಗೆ, ಸ್ಟಾಫ್ ಪ್ರತಿಯೊಬ್ಬರು ತಮ್ಮ ಅನಿಸಿಕೆ ಹೇಳಿದ್ರು, ಸಾಹೇಬ್ರ ಹಿಂಗೆ ಭಾಳ ಒಳ್ಳೆಯವರು ಅಂತ. ಅದರ ಸ್ಟಾಫ್ ಇವತ್ತಿನ ದಿವಸ ನಾವು ಬೀಳ್ಕೊಳೋ ಸಮಾರಂಭ ಭಾಳಷ್ಟು ನಾವಾಗಲಿ ನಮ್ಮೆಲ್ಲ ಊರಿನ ಗಣ್ಯರಾಗಲಿ ಪ್ರತಿಯೊಂದು ಬೀಳ್ಕೊಳೋ ಸಮಾರಂಭಕ್ಕೆ ನಾವು ಬರ್ತೀವಿ. ಆದರೆ ಇಂಥ ಬೀಳ್ಕೊಳೋ ಸಮಾರಂಭ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಬರೀ ಹಾರ ಹಾಕ್ತೀವಿ, ಅವರು ಹಾರ ಹಾಕೋತಾರೆ, ಅವ್ರು ಹೋಗ್ತಾರೆ. ಆದ್ರೆ ಪ್ರತಿಯೊಬ್ಬರು ನಿಮ್ಮ ಪರವಾಗಿ ಹೇಳಕತ್ತಾರಪ್ಪ ಅಂದ್ರೆ ಜಗದೀಶ್ ಸಾಹೇಬ್ರು ನೀವು ಭಾಳಷ್ಟು ಕೆಲಸ ಗ್ರೌಂಡ್ ಲೆವೆಲ್ ಆಗಿ ಕೆಲಸ ಮಾಡ್ರಿ. ಮತ್ತು ನಾವು ನಾಯಕರಾಗಿ ನಾವು ನಮ್ಮದು ಬದುಕನ್ನೋದಪ್ಪ ಸಾರ್ವಜನಿಕ ಬದುಕು. ಯಾವಾಗಲೂ ಸಾಹೇಬ್ರಿಗೆ ಬೆಟ್ಟಾಗ್ಲಿಕ್ಕೆ ಹೋದ್ರಪ್ಪ ಅಂದ್ರೆ ನಮ್ಗೆ ಅಂಜಿಕೆ ಬರ್ತಿತ್ತಿಲ್ಲ. ಒಂದು DSP ಸಾಹೇಬ್ರು ಅದಾರಪ್ಪ ಅಂತ ನಮ್ಮ ಗಂಡಿಗೆ ಅಂಜಿಕೆ ಬರ್ತಿತ್ತಿಲ್ಲ. ಆದರೆ DSP ಸಾಹೇಬ್ರು ಅದಾರ, ಅವ್ರು ವಿಚಾರವಂತರು ಅದಾರ, ಒಳ್ಳೆಯವರು ಅದಾರ, ಜನಪರವಾಗಿ ಅದಾರ ಅಂತ ನಾವು ಅವ್ರಿಗೇನದ ನಿರ್ಭಯವಾಗಿ ಭೇಟಿಯಾಗ್ತಿದ್ದೀವಿ. ಯಾವುದೇ ವಿಷಯಗಳು ಏನದ ಚರ್ಚೆ ಮಾಡ್ತಿದ್ದೆವು, ಅವರು ಅವಕಾಶ ಕೊಡ್ತಿದ್ರು. ಆದ್ರೆ ಯಾವಾಗಲೂ ಏನದ ಅಧಿಕಾರರ ಬಳಿ ಇಂಥ ಅಧಿಕಾರಿಗಳು ಇರ್ತಾರೆ, ಅವ್ರ ಬಳಿ ಗರ್ವ ಗಮ್ಮಣ್ಣ ಅನ್ನೋದು ಇರಬಾರ್ದು. ಯಾಕಂದ್ರೆ ಅವ್ರ ಅಧಿಕಾರಸ್ಥರು, ನಾವು ಪ್ರಜೆಗಳು, ಒಟ್ಟು ಅದು ಅವ್ರ ಬಳಿ ಇರಬೇಕು. ಮತ್ತು ಅವ್ರ ಬಳಿ ನಾ ಅನ್ನೋದು ಇರಬಾರ್ದು. ನಾ DSP ಅನ್ನೋದಿಲ್ಲ, ನಾ DSP ಬರೋಬ ತಿಳ್ಕೊಂಡು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡವ, ನಾನು ಆ ಕಾನೂನು ಏನೈತೆ ಆ ಬದ್ಧವಾಗಿ ನಾ ಕೆಲಸ ಮಾಡುವಂತ ಅನ್ನೋದು ಅಲ್ಲಿ ಇರ್ಬೇಕು, ಅವ್ರ ಬಳಿ ಇರಬೇಕು. ಅದು ಬಿಟ್ಟು ನಾ ಅನ್ನೋದ್ರ ಬಳಿ ಇದ್ರಪ್ಪ ಅಂದ್ರೆ ನಾವು ಯಾರು ನಿಮ್ಮಲ್ಲಿ ಬರೋಲ್ಲ. ಹಾಗಾಗಿ ಆ ಜಗದೀಶ್ ಸಾಹೇಬ್ರ ಬಗ್ಗೆ ನಾವು ಅದು ನೋಡಿದ್ವಿ. ಮತ್ತೊಂದು ಇವತ್ತಿನ ದಿವಸ ಅವರು ಎಷ್ಟು ಟೈಪ್ ಹ್ಯಾಂಡಲ್ ಮಾಡ್ರಪ್ಪ ಅಂದ್ರೆ ನಮ್ಮ ಮರಗೂರು ಫ್ಯಾಕ್ಟ್ರಿ ಏನದ, ಆ ಮರಗೂರು ಫ್ಯಾಕ್ಟ್ರಿ ಒಳಗೆ ಬಹಳಷ್ಟು ವಿವಾದಗಳು ಕೂತಿದ್ದು. ಆ ವಿವಾದಗಳು ನೋಡ್ಬೇಕಂದ್ರೆ ಇಡೀ ರಾಜ್ಯದಾಗ ಸತ್ಯಾನಾಶ ಆಗಿಬಿಡ್ತದ್ದು. ಅಂಥದ್ದು ಏನದ ಇವ್ರ ಸಾಹೇಬ್ರ ಏನದ ಅವ್ರು ಭಾಳ ಮೆಂಟಲಿ ಪ್ರಿಪೇರ್ ಆಗಿ ಏನದ ಅದಕ್ಕೆ ಚೆಂದಾಗಿ ಮೇಂಟೈನ್ ಮಾಡಿದ್ರು ಅವರು, ಅವ್ರ ಡಿಪಾರ್ಟ್ಮೆಂಟ್ದವರು. ಅದಕ್ಕಾಗಿ ರೈತರ ಪರವಾಗಿ ನಿಮ್ಮ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ ಸಾಹೇಬ್ರು. ಅದಕ್ಕೆ ಬಸವಣ್ಣನವ್ರು ಹೇಳ್ಯಾರ, ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ, ನಲಿಸುವ ಪರ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದು ನೀವು ಬಹುತೇಕ ನಿಂಬಲ್ಲಿ ಐತಿ. ಮತ್ತೊಂದು ಅದನ್ನು ಹೇಳ್ಯಾರ, ದಯವಿಲ್ಲದ ಧರ್ಮ ಯಾವದಯ್ಯ, ದಯವಿಲ್ಲದ ಧರ್ಮ ಯಾವದಯ್ಯ, ದಯವೇ ಬೇಕು ಸಕಲ ಜೀವಿಗೆ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದು ಡಿಪಾರ್ಟ್ಮೆಂಟ್ ಬಳಿ ಬಹುತೇ ಧರ್ಮ ಅದ ಅಂತ ಹೇಳ್ತೀನಿ ನಾನು. ಮತ್ತೊಂದು ಕಟ್ಟಿಮನಿ ಸಾಹೇಬರು ಹೊಸದಾಗಿ ಬಂದವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ PSI ಆಗಿ DSP ಆಗ್ಯಾರ ಅಂತ ನಾನು ಕೇಳೀನಿ. ಮತ್ತು ನಮ್ಮವ್ರೆ ಅದ ಅಂತ ಹೇಳ್ತೀನಿ. ನಮ್ಮವ್ರೆ ನಮ್ಮ ಚರ್ಚನ್ ಭಾಗದವ್ರು ಅದಾರಂತ, ಮತ್ತು ಭಾಳ ಅನುಭವಿಸಿರೋದ ಹೇಳೀನಿ ನಾನು. ಭಾಳಷ್ಟು ಮಂದಿ ಹೇಳಿದ್ರು ಸಾಹೇಬ್ರು ಒಳ್ಳೆಯವ್ರು ಅದಾರಂತ. ತಾವು ಒಳ್ಳೆಯ ಕೆಲಸ ಮಾಡ್ತೀರಿ, ಸಾರ್ವಜನಿಕ ಕೆಲಸ ಮಾಡ್ತೀರಿ ಅಂತ ನಾವು ಭಾವಿಸ್ತೀನಿ. ಅನುಭವರಿಸ್ತಾರೆ. ಒಂದು ಬಸವಣ್ಣನವ್ರ ಮಾತು, ಮತ್ತೊಂದು ಸಲ ವಚನ ಹೇಳ್ಯಾರ ಬಸವಣ್ಣವ್ರು, ಅನುಭವವಿಲ್ಲದವನ ಮಾತು ಬರೇ ಮಾತು, ಅನುಭವವಿಲ್ಲದವನ ಮಾತು ಬರೇ ಮಾತು, ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬುವುದಂತೆ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಗೊತ್ತೇ ಅನುಭವ ಭಾಳ ಅದ ನಿಮ್ಗೆ. DSP ಆಗಿ ಹೊಂಟಿರಿ, ಒಬ್ಬರು ಹೊಂಟಿರಿ, ಒಬ್ರು ಬಂದಿರಿ. ನಮ್ಗೆಲ್ಲರಿಗೂ ನೀವು ಏನಾದ್ರು ಲಾ ಆ್ಯಂಡ್ ಆರ್ಡರ್ ಮ್ಯಾಗ ಕೆಲಸ ಮಾಡ್ಲಿಕ್ಕೆ ಹಚ್ತೀರಿ. ನಾವು ನಿಮ್ಗಾಗಿ, ನಾವು ನಮ್ಮ ಅಧಿಕಾರಕ್ಕಾಗಿ ತಮ್ಮದಲ್ಲಿ ಬಂದಿರ್ತೀವಿ. ತಾವು ದಯಾಳುಗಳು, ತಮ್ಮ ದಯ ತೋರಿಸ್ತೀರಿ ಅಂತ ಭಾವಿಸಿ ಬಹಳಷ್ಟು ಮಾತಾಡೋದಕ್ಕೆ ಕಾಣ್ತಾ ನಾನು ಇನ್ನೂ ಬಹಳಷ್ಟು ಮಾತಾಡಬೇಕಾಗಿತ್ತು. ಹಾಗಾಗಿ ಮತ್ತೊಂದು DSP ಸಾಹೇಬ್ರ ಬಗ್ಗೆ ಹೇಳಿದ್ರು, ನಮ್ಮ ಮುತ್ತುರಾಜ್ ಸಾಹೇಬ್ರ ಬಗ್ಗೆ ಇವತ್ತಿನ ನಾನು ಹೇಳಬೇಕಾಗ್ತದೆ. ಅವ್ರು ಮಾಡಿದ ಕಾರ್ಯಗಳು ಯಾವಾಗಲೂ ಮನುಷ್ಯ ಶಾಶ್ವತ ಇಲ್ಲ ಸಾಹೇಬ್ರ. ನೀವು ಒಂದು ದಿವಸ ನಿವೃತ್ತಿ ಹೊಂದವರು, ನಾವು ಒಂದು ದಿವಸ ಸಾಯೋರು. ಆದರೆ ನಿಮ್ಮ ಕಾರ್ಯಗಳು ಶಾಶ್ವತ ಇರ್ತದೆ. ಹ್ಯಾಂಗೆ ಶಾಶ್ವತ ಇರ್ತಾವಪ್ಪ ಅಂದ್ರೆ, ನಮ್ಮ DSP ಸಾಹೇಬ್ರು ಸಿಲಿಗೆ ಒಳಗೆ ಪಾಕಿಸ್ತಾನ ಜೆಂಡಾನ ಹಾರಿಸಿದ್ರು. ಅವ್ರು ಯಾರಂತ ಹ್ಯಾಂಗಂತ ಅವ್ರ ಬಗ್ಗೆ ನಾನು ಕರೆದು ಹೇಳಿದ್ರು. ನಮ್ಗಾಗ್ಲಿ ನಮ್ಮ ಯಮುನಾಜಿ ಅಧ್ಯಕ್ಷರು ಕರೆದು ಹೇಳಿದ್ರು ಆ ಟೈಪ್ ಅವ್ರು ಮೇಂಟೈನ್ ಮಾಡಿದ್ರು ಅಂತಂದ್ರೆ ಇವತ್ತಿನ ದಿವಸ ನಾವು ನೆನಪು ಮಾಡಬೇಕಾಗ್ತದೆ. ಇದಕ್ಕೆಂದ್ರೆ ಒಂದು ಬೇರೆ ಸಮಾಜಕ್ಕೆ ಕಲಂಕ ಬರ್ತಿತ್ತು. ಇವತ್ತಿನ ದಿವಸ ನಾವು ಮಾತಾಡ್ಬೇಕಂದ್ರೆ ನೀವು ನಮ್ಗೆ ಡೌಟ್ ಮಾಡ್ತೀವಿ, ನಾವು ಯಾನ್ ಅದಾನ ಅಂತ. ಆ ಕ್ರೀಡಾಟಿ ಓನ್ಲಿ ಹೋಗ್ಬೇಕಂದ್ರೆ ಅದು DSP ಮುತ್ತುರಾಜ್ ಸಾಹೇಬ್ರಿಗೆ ಹೋಗ್ಬೇಕು. ಮತ್ತೊಂದು ಹೇಳ್ತೀನಿ ನಿಮ್ಗೆ, ಬಾಬ್ರಿ ಮಸೀದಿ ಒಳಗೆ ಬಾಬ್ರಿ ಮಸೀದಿ ಒಂದು ನಿರ್ಧಾರ ಬರೋದಿತ್ತು. ಅವಾಗ ಏನದ DSP ಸಾಹೇಬ್ರು ಒಬ್ರು ಇದ್ದು, ನಮ್ಮ ಬಡೋಳದವರು ಒಬ್ರು JL ಮೇತ್ರಿ ತಹಶೀಲ್ದಾರ್ ಸಾಹೇಬ್ರಿದ್ರು. ನನಗೆ ಚಂದ ನೆನಪದ ಸಾಹೇಬ್ರ. ಬಹುತೇಕ ನಮ್ಮ ಜಗತ್ತಾಗ ನಡೀಲಿಕ್ಕೆಲ್ಲ ಅಂತ ಕೆಲಸ ಮಾಡೋರು. ಏನು ಮಾಡ್ರಪ್ಪ ಅಂದ್ರೆ, ಇಡೀ ಮುಸಲ್ಮಾನ್ ಸಮಾಜದವರು ಕೂಡಿ ಒಯ್ದು ಏನದ ಶಾಂತೇಶ್ವರ ಇದು ಗುಡಿ ಒಳಗೆ ಹೋಗಿ ನಮ್ಗೆಲ್ಲ ಪ್ರಾರ್ಥನೆ ಮಾಡಿದ್ವಿ, ಅಲ್ಲಿ ಪೂಜಾ ಮಾಡಿದ್ವಿ.
ಅದೇ ಶಾಂತೇಶ್ವರ ಗುಡಿಯಲ್ಲಿ ಎಲ್ಲ ಪೂಜಾರಿ ನಾವು ಎಲ್ಲರೂ ಕೂಡಿ ಅಂಜುಮನ್ ಮಸೂದ್ ಹೋಗಿ ಮಸೂದೊಳಗೆ ಪ್ರೇಯರ್ ಮಾಡಿ ಎಲ್ಲಾದ್ರೂ ನಾವು ಇದು ಮಾಡೋದು ಅಂಥದ್ದೇನದ ಏಕೈಕ ವ್ಯಕ್ತಿ ಮಾಡಿದ್ರೆ ಅದು DSY ಮುತ್ತುರಾಜ್ ಸಾಹೇಬ್ರಿಗೆ ಹೇಳ್ಬೇಕಾಗ್ತದೆ. ಅವ್ರ ಅಂಥವ್ರು ಇದ್ರಂತ ನಾವು ಎಲ್ಲರೂ ಸ್ಟ್ರೈಕ್ ಮಾಡಿದ್ವಿ, ಅವ್ರಿಗೆ ಬಿಡ್ಲಕ್ಕೆ ಕೊಡ್ತಿದ್ದಿಲ್ಲ. ಇವತ್ತಿನ ದಿವಸ ತಾವು ಏನು ಮಾಡ್ರಿ ಅಂತ ನಾವು ನೆನಪು ನೀವು ತಮ್ಮ ಸನ್ಮಾನ ನೋಡ್ಬೇಕಂದ್ರೆ ಗೊತ್ತೈತೆ ಸಾಹೇಬ್, ನಮ್ಗೆ ಭಾಳ ಖುಷಿ ಆಯಿತು. ಅದೇ ಥರ ಸಾಹೇಬ್ರನ್ನ ಕೆಲಸ ಮಾಡ್ತಾನೆ ಅಂತ ಭಾವಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.